ಈ ಕಿವಿ ವೈರಸ್ ಬಂದಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಹಸುಗಳು ಈ ಕಿವಿಯನ್ನು ತುಂಬ ಉಜ್ಜುತ್ತಾ ಇರುತ್ತೆ. ಆ ಕಿವಿ ಸುತ್ತೂರ್ನ ಈ ಕಿವಿ ವೈರಸ್ ಅನ್ನೋದು ಹೊಸ ವೈರಸ್ಸು. ಇದಕ್ಕೆ ಇನ್ನೂ ಮೆಡಿಸಿನ್ಸ್ ಕೂಡ ಕಂಡುಹಿಡಿದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ದಯವಿಟ್ಟು ಆದಷ್ಟು ಶೇರ್ ಮಾಡಿ. ಹಸುಗಳು ಮತ್ತು ಈ ಕರುಗಳು ಸಾಕೋವ್ರಿಗೆ ಈ ಇನ್ಫಾರ್ಮೇಷನ್ ಆದರೆ ಗೊತ್ತಾಗಲಿ. ಇನ್ಫಾರ್ಮೇಷನ್ ಆದರೆ ಗೊತ್ತಾದರೆ ಸ್ವಲ್ಪ ಮುಂಚಿತವಾಗಿ ಸ್ವಲ್ಪ ಜಾಗ್ರತೆಯಿಂದ ಇರ್ತಾರೆ. ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನು 4 ಜನಕ್ಕೆ ಶೇರ್ ಮಾಡೋಣ ಅಂತ ನಾನು ಈ ವಿಡಿಯೋ ಆದರೆ ಮಾಡ್ತಿದ್ದೀನಿ. ಯಾಕಂದರೆ ಒಂದು ಹಸು ಹೋದರೆ ಎಷ್ಟು ಬಾಧೆ ಆಗುತ್ತೆ ಅಂತ ಹಸುಗಳು ಸಾಕೋವ್ರಿಗೆ ಗೊತ್ತಾಗುತ್ತೆ. ದಯವಿಟ್ಟು ಶೇರ್ ಮಾಡಿ. ಈ ವೈರಸ್ಗೆ ಇನ್ನೂ ಗೌರ್ಮೆಂಟಿಂದ ಎಂಥ ಮೆಡಿಸನ್ಸ್ ಆದರೆ ಕಂಡುಹಿಡ್ದಿಲ್ಲ. ಆದಷ್ಟು ಬೇಗನೆ ಮೆಡಿಸನ್ಸ್ ಆದರೆ ಕಂಡುಹಿಡಿಬೇಕು ಅಂತ ನಾನಾದರೆ ಕೋರ್ಕೊತಿದ್ದೀನಿ. ಯಾಕಂದರೆ ತುಂಬ ರೈತರು ಸಫರ್ ಆಗ್ತಿದ್ದಾರೆ ಈ ವೈರಸ್ಸಿಂದ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಮ್ಮ ಮೈನಾಗಿ ಹೇಳಕ್ಕೆ ಬಂದಿರೋದು, ಇವಾಗ ಹಸುಗಳಿಗೆ ಮತ್ತು ಕರುಗಳಿಗೆ ಮತ್ತು ಎತ್ತುಗಳಿಗೆ ವೈರಸ್ಸುಗಳಾದರೆ ಬರ್ತಾಯಿದೆ. 2 ಥರ ವೈರಸ್ ಆದರೆ ಇದೆ. ಅವು ಏನಂದರೆ, ಒಂದು ಬಂದು ಬೊಬ್ಬೆಗಳ ರೋಗ. ಈ ಬೊಬ್ಬೆಗಳ ರೋಗಕ್ಕೆ ಔಷಧಿ ಆದರೆ ಇದೆ. ಇನ್ನೊಂದು ಬಂದು ಈ ಕಿವಿ ವೈರಸ್ ಅಂತೆ. ಇದಕ್ಕೆ ಇನ್ನೂ ಹೆಸರು ಕೂಡ ಇಟ್ಟಿಲ್ಲ. ಇದಕ್ಕೆ ಇನ್ನೂ ಮೆಡಿಸಿನ್ಸ್ ಕೂಡ ಕಂಡುಹಿಡ್ದಿಲ್ಲ ಅಂತ ಹೇಳ್ತವ್ರೆ. ಸ್ವಲ್ಪ ಹುಷಾರಾಗಿರಿ ಹಸುಗಳು ಮತ್ತು ಕರುಗಳು ಮತ್ತು ಎತ್ತುಗಳು ಸಾಕೋವರು. ಯಾಕಂದರೆ ಆಲ್ರೆಡಿ ಇವಾಗ ತುಂಬ ಆಗ್ತಿದೆ. ಅದು ಬೊಬ್ಬೆಗಳ ರೋಗ ಅಂದರೆ ಅವಾಗ ಸ್ವಲ್ಪ ಗೊತ್ತಾಗ್ತಾಯಿತ್ತು, ಅದು ಮೇಲೆ ಬೊಬ್ಬೆಗಳು ಬರ್ತಾಯಿತ್ತು, ನಮ್ಗೆ ಗೊತ್ತಾಗ್ತಾಯಿತ್ತು. ಇವಾಗ ಕಿವಿ ವೈರಸ್ಸು ಇದು ಗೊತ್ತಾಗ್ತಾಯಿಲ್ಲ ಯಾರಿಗೂ. ಕಿವಿ ಒಳಗಡೆ ಹುಣ್ಣಾಗಿ ಹೋಗ್ಬಿಟ್ಟು ಅದರಲ್ಲಿ ಇದು ಹುಳುಗಳಾದರೆ ರೆಡಿಯಾಗಿ ಹೋಗ್ತಾಯಿದೆ. ಈ ಹುಳುಗಳು ರೆಡಿಯಾಗಿ ಹೋಗ್ಬಿಟ್ಟು ಹಸುಗಳಿಗೆ ಈ ಜ್ವರ ಆದರೆ ಬರುತ್ತೆ. ಆ ನೋವಿಗೆ ನಮ್ಗೆ ಗೊತ್ತಾಗಲ್ಲ, ಏನೋ ಸಪ್ಪಗಿದೆ ಹಸು ಅಂತ. ನಾವು ಡಾಕ್ಟ್ರನ್ನ ಕರೆಸ್ತೀವಿ. ಅವ್ರು ಚೆಕ್ ಮಾಡಿ ಅವ್ರು ಜ್ವರ ಅಂತ ಹೇಳ್ಬಿಟ್ಟು ಅದಕ್ಕೆ ಇಂಜೆಕ್ಷನ್ ಆದರೆ ಹಾಕ್ತಾರೆ. ಆದರೆ ನಮಗೆ ಗೊತ್ತಾಗಲ್ಲ ಅದು ಕಿವಿ ಒಳಗಡೆ ಏನಾಗಿದೆ ಏನಂತ ನಾವು ನೋಡ್ಕೊಳ್ಳೋದು ಇಲ್ಲ. ಸರಿ ಜ್ವರ ಬಂದಿದೆ ಅಂತ ನಾವು ಇಂಜೆಕ್ಷನ್ ಹಾಕ್ಸ್ತೀವಿ. ಅದು ಕ್ಯೂರ್ ಆಗ್ತಾಯಿಲ್ಲ. ಅದು ಕ್ಯೂರ್ ಆಗಲ್ಲ. ಯಾಕಂದರೆ ಕಿವಿ ಒಳಗಡೆ ಹುಳುಗಳಾದರೆ ಬಿದ್ದಿರುತ್ತೆ. ಆದ್ದರಿಂದ ಈ ಕಿವಿ ವೈರಸ್ಸು ತುಂಬ ಡೇಂಜರ್ ಇದೆ. ನನಗೆ ಪರ್ಸ್ನಲ್ಲಾಗಿ ಗೊತ್ತಿರೋರು, ನಮ್ಮ ರಿಲೇಟಿವ್ಸ್ ಒಬ್ಬ ಹಸು ಆದರೆ ಅವ್ರು ಕಲ್ಕೊಂಡ್ರು. ಆದ್ದರಿಂದ ಹೇಳ್ತಾಯಿದ್ದೀನಿ, ಅವ್ರು 80,000ಕ್ಕೆ ತಂದಿದ್ದು ಹಸು. ಅವ್ರು ನೋಡ್ಕೊಳ್ದಿರ, ಅವ್ರಿಗೂ ಗೊತ್ತಿಲ್ಲ ಪಾಪ, ಇದೇ ಫಸ್ಟ್ ಟೈಮು. ಅವ್ರು ನೋಡ್ಕೊಂಡಿರ ಏನೋ ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡೋಣ ಅಂತ ಒಂದು 3 ಹಸುಗಳಲ್ಲಿ ಸ್ಟಾರ್ಟ್ ಮಾಡಿದ್ರು. ಒಂದು ಹಸು ಆದರೆ ಪಾಪ ಅವ್ರು ಕಲ್ಕೊಂಡ್ರು ಒಂದು ಹಸುವನ್ನು. ನಮ್ಮ ಹಸುಗಳು ಕೂಡ ಬಂದುಬಿಟ್ಟಿದೆ. 2 ಹಸುಗಳಿಗೆ ಬಂದಿದೆ. ಆಲ್ರೆಡಿ 5 ಡೇಸ್ ಆಯಿತು. ನಾವು ಟ್ರೀಟ್ಮೆಂಟ್ ಆದರೆ ಕೊಡ್ತಾಯಿದ್ದೀವಿ. ಇವಾಗ ಒಂದು 50% ಆದರೆ ಅದು ಕ್ಯೂರ್ ಆಗಿದೆ. ಇನ್ನೂ 50% ಇದೆ. ಡೈಲಿ 3 ಟೈಮ್ಸು ಅದಕ್ಕೆ ಕಿವಿಯೆಲ್ಲ ಕ್ಲೀನ್ ಮಾಡಿ ಅದರೊಳಗಡೆ ನಾವು ಆಯಿಂಟ್ಮೆಂಟು ಟ್ಯಾನಿಕು ಎಲ್ಲ ಹಾಕ್ತಾಯಿದ್ದೀವಿ. ಅದಕ್ಕೆ ಆಗೋ ಟ್ಯಾನಿಕ್ಗಳೆಲ್ಲ ಕೊಟ್ಟವ್ರೆ. ಅದರಿಂದ ಹೇಳ್ತಾ ಇರೋದು, ಈ ವೈರಸ್ಸು ನಮಗೆ ಗೊತ್ತಾಗೋದೇ ಇಲ್ಲ. ಹೆಂಗೆ ಕಿವಿ ಒಳಗಡೆ ಏನಾಗಿದೆ ಏನು ಅಂತ ಗೊತ್ತಾಗಲ್ಲ ನಮಗೆ. ನಾವು ಹಸು ಸಪ್ಪಗಿದೆ ಅಂತ ನಾವು ಇಂಜೆಕ್ಷನ್ಸ್ ಹಾಕ್ಸ್ಕೊಂಡಿರ್ತೀವಿ. ಆದ್ದರಿಂದ ಹಸುಗಳಾದರೆ ಕಲ್ಕೊತಾ ಇದ್ದಾರೆ. ಅವರು ಹಂಗೆ ಹಸು ಸಪ್ಪಗಿದೆ ಅಂತ ಇಂಜೆಕ್ಷನ್ಸ್ ಹಾಕ್ಕೊಂಡು ಒಂದೊಂದು ಹುಳು 1 ಇಂಚಿ 1.5 ಇಂಚಿ ಇತ್ತು. ಆದ್ದರಿಂದ ನಾನು ನಿಮ್ಗೆ ಹೇಳ್ತಾ ಇರೋದು, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಇವಾಗ ವೈರಸ್ ಇದೆ, ಎಲ್ಲ ಕಡೆನೂ ಇದೆ ಇದು ವೈರಸ್ಸು. ಇದು ಸ್ಪ್ರೆಡ್ ಆಗ್ತಿರೋದು ಮೈನು ಈ ನೊಣಗಳಿಂದ ಅಂತ ಹೇಳ್ತಾ ಇದ್ದಾರೆ. ಈ ಗಾಳಿಯಲ್ಲಿ ಸ್ಪ್ರೆಡ್ ಆಗುತ್ತೆ ಮತ್ತು ಮೈನಾಗಿ ಈ ನೊಣಗಳಿಂದ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನಮಗೆ ಹೆಂಗೆ ಗೊತ್ತಾಗುತ್ತೆ ಈ ಕಿವಿ ವೈರಸ್ ಬಂದಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಹಸುಗಳು ಈ ಕಿವಿಯನ್ನು ತುಂಬ ಉಜ್ಕೊಳ್ತಾ ಇರುತ್ತೆ. ಆ ಕಿವಿಗಳನ್ನು ಮತ್ತು ಆ ಕಿವಿ ಸುತ್ತೂರ್ನ ಈ ನೊಣಗಳಾದರೆ ಇರುತ್ತೆ. ಕಿವಿ ಒಳಗಡೆ ಕೂಡ ನೊಣಗಳಾದರೆ ಇರುತ್ತೆ. ಆದ್ದರಿಂದ ಹೇಳ್ತಾ ಇರೋದು, ನಿಮಗೆ ಸ್ವಲ್ಪ ಹುಷಾರಾಗಿರಿ. ಹಸುಗಳನ್ನು ಹುಷಾರಾಗಿ ನೋಡಿಕೊಳ್ಳಿ. ತುಂಬ ಡೇಂಜರ್ ಇದೆ. ಇದಕ್ಕಿನ್ನ ಮೆಡಿಸನ್ ಕೂಡ ಕಂಡುಹಿಡ್ದಿಲ್ಲ ಅಂತ ಹೇಳ್ತವ್ರೆ ಡಾಕ್ಟ್ರುಗಳು. ಇದು ನಮ್ಮ ಕಡೆ ಆದರೆ ಇದೆ. ಇವಾಗ ನಿಮ್ಮ ಕಡೆ ಇದೆಯಾ ಇಲ್ವಾ ಅನ್ನೋದು ಕಾಮೆಂಟ್ ಮಾಡಿ. ಮತ್ತು ಯಾರು ಹಸುಗಳನ್ನ ಬಂದು ಅವ್ರು ಕ್ಯೂರ್ ಮಾಡ್ಕೊಂಡಿದ್ರೆ ಅದ್ರ ಮೆಡಿಸನ್ಸ್ ಆದರೆ ಈ ಕಾಮೆಂಟ್ ಮಾಡಿ. ಡೈರಿ ಫಾರ್ಮ್ಸ್ ಮೇಲೆ ಮತ್ತು ಹಸುಗಳ ಮೇಲೇ ಆಧಾರ ಪಡ್ಕೊಂಡಿರೋರು ಇರ್ತಾರೆ, ಅವ್ರಿಗೆ ಸ್ವಲ್ಪ ಯೂಸ್ ಆಗುತ್ತೆ. ಈ ಇನ್ಫಾರ್ಮೇಷನನ್ನು ಆದಷ್ಟು ಶೇರ್ ಮಾಡಿ. ಈ ಹಸುಗಳು ಸಾಕ್ತಾ ಇರೋರಿಗೆ ಮತ್ತು ಈ ಡೈರಿ ಫಾರ್ಮ್ಸ್ ಇರೋರಿಗೆ ಇನ್ಫಾರ್ಮೇಷನ್ ಆದರೂ ಶೇರ್ ಮಾಡಿ. ನನ್ನ ವಿಡಿಯೋಯಿಂದ ಒಂದು ಹಸುಗೆ ಸ್ವಲ್ಪ ಮುಂಚೆ ನೋಡಿಕೊಂಡು ಅದನ್ನು ಉಳಿಸಿದ್ರೆ ಸಾಕು. ಆದ್ದರಿಂದ ಮಾಡ್ತಾಯಿದ್ದೀನಿ ವಿಡಿಯೋ. ಇನ್ನು ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್. ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನು 4 ಜನಕ್ಕೆ ಶೇರ್ ಮಾಡೋಣ ಅಂತ ನಾನು ಈ ವಿಡಿಯೋ ಆದರೆ ಮಾಡ್ತಿದ್ದೀನಿ. ಯಾಕಂದರೆ ಒಂದು ಹಸು ಹೋದರೆ ಎಷ್ಟು ಬಾಧೆ ಆಗುತ್ತೆ ಅಂತ ಹಸುಗಳು ಸಾಕೋವ್ರಿಗೆ ಗೊತ್ತಾಗುತ್ತೆ. ಯಾಕಂದರೆ ಸ್ವಲ್ಪ ಜನ ಹಸುಗಳ ಮೇಲೇ
ಆಧಾರ ಪಟ್ಟಿರ್ತಾರೆ. ಆದ್ದರಿಂದ ನಾನು ಈ ವಿಡಿಯೋ ಆದರೆ ಮಾಡ್ತಿದ್ದೀನಿ. ದಯವಿಟ್ಟು ಶೇರ್ ಮಾಡಿ, ಅವ್ರಿಗೆ ಸ್ವಲ್ಪ ಇನ್ಫಾರ್ಮೇಷನ್ ಆದರೆ ತಿಳಿಯಲಿ. ಇದು ಜುಲೈ ತಿಂಗಳು. ಈ ಕಿವಿ ವೈರಸ್ ಅನ್ನೋದು ಇದು ಹೊಸ ವೈರಸ್ಸು, ಇದು ಗೊತ್ತಾಗ್ತಾ ಇಲ್ಲ ಯಾರಿಗೂ. ಇದು ಕ್ಯೂರ್ ಕೂಡ ಅಷ್ಟು ಬೇಗನೆ ಆಗಲ್ಲ, ಯಾಕಂದರೆ ಅದು ಕಿವಿ ಒಳಗಡೆ ಅಲ್ವಾ, ಅದರಿಂದ ಸ್ವಲ್ಪ ಟೈಮ್ ಆದರೆ ತಗೊಳುತ್ತೆ. ನಾವು ಫಸ್ಟಲ್ಲೇ ನೋಡಿಸಿದ್ರೆ ಸ್ವಲ್ಪ ಬೇಗನೆ ಕ್ಯೂರ್ ಆದರೆ ಆಗುತ್ತೆ, ಸ್ವಲ್ಪ ಜಾಸ್ತಿ ಆಗೋದ್ರೆ ಮತ್ತು ಕ್ಯೂರ್ ಆದರೆ ಆಗಲ್ಲ. ಆದ್ದರಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗಲಿ.